ಇವತ್ತು ಕಲ್ಯಾಣ ಕರ್ನಾಟಕ ಪ್ರದೇಶ ಅಭಿವೃದ್ಧಿ ಮಂಡಳಿಯಲ್ಲಿ ಏನು ಅಕ್ರಮಗಳು ಭ್ರಷ್ಟಾಚಾರಗಳು ಇವತ್ತು ತಾಂಡವಾಡ್ತಾ ಇದ್ದಾವೆ. ಇವತ್ತು ಸರ್ಕಾರ, ಇವತ್ತು ಕಾಂಗ್ರೆಸ್ ಸರ್ಕಾರ, ಈ ಹಿಂದಿನ BJP ಸರ್ಕಾರ 40% ಸರ್ಕಾರ ಇದೆ ಅಂಥೇಳಿ ಅಪವಾದನೆ ಮಾಡುವ ಮೂಲಕ ಸರ್ಕಾರದ ಗದ್ದಿಗೆಯನ್ನು ಇಡ್ತಾರೆ. ಆದರೆ ಇವತ್ತು ಮಂಡಳಿಯಲ್ಲಿ ಏನು ಸತತವಾಗಿ ಸಾವಿರಾರು ಕೋಟಿ ರೂಪಾಯಿಗಳ ಅವ್ಯವಹಾರ ಭ್ರಷ್ಟಾಚಾರ ಆಗ್ತಾಯಿದೆ. ಇದನ್ನು ತಡೆಗಟ್ಟುವ ನಿಟ್ಟಿನಲ್ಲಿ ನಾವು ಮಾನ್ಯ ಉಚ್ಚ ನ್ಯಾಯಾಲಯಕ್ಕೆ ನಾವು ಒಂದು PIL ಅಂದರೆ ಸಾರ್ವಜನಿಕ ಹಿತಾಸಕ್ತಿ ಅರ್ಜಿಯನ್ನು ಹಾಕಿದ್ವಿ. ಆ ಸಾರ್ವಜನಿಕ ಹಿತಾಸಕ್ತಿ ಅರ್ಜಿಯನ್ನು ಇವತ್ತು ಘನ ನ್ಯಾಯಾಲಯ ಬೆಂಗಳೂರು ಏನು ಇವತ್ತು ನಮ್ಮ PILನ್ನು ಆಕ್ಸೆಪ್ಟ್ ಮಾಡ್ಕೊಂಡಿದೆ. ಇದು ತುಂಬ ಸಂತಸದ ವಿಷಯ. ಯಾಕಂದರೆ ಈ ಹೈದರಾಬಾದ್ ಕರ್ನಾಟಕದ ಜನರ ಕೂಗನ್ನು ಇವತ್ತು ಮಾನ್ಯ ಉಚ್ಚ ನ್ಯಾಯಾಲಯ ಇವತ್ತು ಸ್ವೀಕೃತಿಯನ್ನು ಮಾಡಿಕೊಂಡು ಮುಂದಿನ ದಿನಗಳಲ್ಲಿ ಏನು ಮಂಡಳಿಯಲ್ಲಿ ಆಗಿರುವಂಥ ಎಲ್ಲ ವ್ಯವಹಾರಗಳನ್ನು CBIಲಿಂದ ತನಿಖೆ ಮಾಡಿಸಬೇಕು ಮತ್ತು ಈ ಭ್ರಷ್ಟರಿಗೆ ಜೈಲಿಗೆ ಹಾಕುವಂಥ ನಿಟ್ಟಿನಲ್ಲಿ ಇವತ್ತು ಕೆಲಸ ಕಾರ್ಯಗಳನ್ನು ಮಾಡಬೇಕು ಅಂಥೇಳಿ ಮಾನ್ಯ ನ್ಯಾಯಾಲಯಕ್ಕೆ ನಾವು ಏನು ಅರ್ಜಿಯನ್ನು ಸಲ್ಲಿಸಿದ್ವಿ. ಆ ಅರ್ಜಿಯನ್ನು ಇವತ್ತು ಸ್ವೀಕೃತಿಯಾಗಿ ಆ ಮಾನ್ಯ ನ್ಯಾಯಾಲಯದಲ್ಲಿ ನಾವು ನ್ಯಾಯ ಕೇಳಲಿಕ್ಕೆ ಹೋಗಿದ್ದೀವಿ. ಆ ನ್ಯಾಯ ನಮಗೆ ಸಿಕ್ಕೇ ಸಿಗುತ್ತೆ. ಮುಂದಿನ ದಿನಗಳಲ್ಲಿ ಏನು ಇವತ್ತು BJP ಸರ್ಕಾರ ಇರಲಿ, ಕಾಂಗ್ರೆಸ್ ಸರ್ಕಾರ ಇರಲಿ, ಇವರು 2019ರಿಂದ ಪ್ರಸ್ತುತದವರೆಗೂ ಇವರೆಲ್ಲ ಜನಪ್ರತಿನಿಧಿಗಳು, ಎಲ್ಲ ಅಧಿಕಾರಿಗಳು ಏನೆಲ್ಲ ಭ್ರಷ್ಟಾಚಾರಗಳು ಅಕ್ರಮಗಳು ಮಾಡಿದಾರ ಅದರ ಮೇಲೆ CBIಲಿಂದ ತನಿಖೆ ಆಗುತ್ತೆ. ನಮಗೆ ನ್ಯಾಯಾಲಯದ ಮೇಲೆ ಸಂಪೂರ್ಣವಾದಂಥ ನಂಬಿಕೆ ಇದೆ. ಇವರು ಎಲ್ಲರೂ ಕೂಡ ಜೈಲಿಗೆ ಹೋಗುವ ನಿಟ್ಟಿನಲ್ಲಿ ಇವತ್ತು ತಯಾರಾಗ್ರಿ, ನೀವು ಏನದ ಇವತ್ತು ನಿಮಗೆ ಉಳಗಾಲ ಇಲ್ಲ ಅಂಥೇಳಿ ಈ ಮೂಲಕ ನಾವು ಎಚ್ಚರಿಕೆ ಗಂಟೆಯನ್ನು ಕೊಡ್ತಾ ಇದ್ದೀವಿ. ಯಾರ್ಯಾರ ಅನುಕೂಲ ಆಗುವ ಅಧಿಕಾರಿಗಳ ಜೊತೆಗೂಡಿ ಕಾರಣವನ್ನು ಚಲಾಯಿಸ್ತಾ ಇದ್ದಾರೆ. 71J ಅಮೆಂಡ್ಮೆಂಟ್ ಪ್ರಕಾರ ಜಿಲ್ಲಾ ಉಸ್ತುವಾರಿಗಳು HKRDB ಅಧ್ಯಕ್ಷನ KKRDB ಅಧ್ಯಕ್ಷನ ಆಗಬೇಕು ಅಂತ ಒಂದು ಕಾನೂನು ಅಮೆಂಡ್ಮೆಂಟ್ ಆಗಿದೆ. ಬಟ್ ಆ ಕಾನೂನನ್ನ ಪಾಲನೆ ಮಾಡ್ತಾ ಇಲ್ಲ ಇವರು. ಇದು ಎಲ್ಲ ಕಾನೂನು ಬಾಹಿರ ಆ್ಯಕ್ಟಿವಿಟಿ ಆಗ್ತಾ ಇದ್ದಾವೆ ಇಲ್ಲಿ. ಹಾಗೆ ಸೆಕ್ರೆಟ್ರಿ ಅವ್ರನ್ನೂ ಜೂನಿಯರ್ ಕ್ಯಾಡ್ರದವರು, ಅಲ್ಲಿ ಸೀನಿಯರನ್ನು ತಂದು ಕೂಡಿಸ್ಬೇಕು. ನಮ್ಮ ಭಾಗ ಬೆಳಿಬೇಕು. KKRDB ಮತ್ತು ಹೈದರಾಬಾದ್ ಕಲ್ಯಾಣ ಕರ್ನಾಟಕ ಅಭಿವೃದ್ಧಿ ಆಗಬೇಕಂದ್ರೆ ನಮ್ಮ ಭಾಗಕ್ಕೆ ಉಸ್ತುವಾರಿ ಸಚಿವರನ್ನು KKRDB ಅಧ್ಯಕ್ಷನ ನೇಮಕ ಮಾಡಿ ಆದೇಶ ಮಾಡಬೇಕು. ಮತ್ತು ಒಂದು ಸೀನಿಯರ್ ಕ್ಯಾಡ್ರ್ ಇರ್ತಕ್ಕಂಥ IAS ಅಧಿಕಾರಿನ ಸೆಕ್ರೆಟರಿಯನ್ನು ನೇಮಕ ಮಾಡಬೇಕು. ಹಾಗಂತ ಇವೆಲ್ಲ ಭ್ರಷ್ಟಾಚಾರಗಳು, ಈ ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ಮೆಂಟಲ್ಲಿ ಏನು ಭ್ರಷ್ಟಾಚಾರಗಳು ಆಗ್ತಾ ಇದ್ದಾವೆ. ಆ ನಿಮಿತ್ತವಾಗಿ ಥರ್ಡ್ ಪಾರ್ಟಿ ಇನ್ಸ್ಪೆಕ್ಷನ್ ಆಗಲಿ ಮತ್ತು ಅರ್ಧ ಒಂದು ಏಜೆನ್ಸಿಗಳನ್ನು ಅಪಾಯಿಂಟ್ಮೆಂಟ್ ಮಾಡೋದಾಗಲಿ ಇದರಲ್ಲಿ ಕೂಡ ತಾರತಮ್ಯಗಳು ಮಾಡ್ತಾ ಇದ್ದಾರೆ. ಇದರ ನಿಮಿತ್ತವಾಗಿ ನಾವು ಮೊನ್ನೆ ಅಹಿಂದ ಚಿಂತಕರ ವೇದಿಕೆ ಕಡೆಯಿಂದ ನಾವು ಹೈಕೋರ್ಟಿಗೆ PILನ್ನು ರಿಟ್ ಪಿಟಿಷನನ್ನು ಹಾಕಿದ್ವಿ. ಅದು ಆಕ್ಸೆಪ್ಟ್ ಕೂಡ ಆಗಿದೆ. ಮುಂದೆ ಬರ್ತಕ್ಕಂಥ ದಿನದಲ್ಲಿ ನಮ್ಮ ಕಲ್ಯಾಣ ಕರ್ನಾಟಕಕ್ಕೆ ಒಂದು ನ್ಯಾಯ ಸಿಗಬೇಕಂದ್ರೆ ಈ ಭಾಗದ ಎಲ್ಲ ಸಾಮಾಜಿಕ ಹೋರಾಟಗಾರರು, ಸಾಹಿತಿಗಳು, MLA MP ಗಳು ಏನು ಲೀಡರ್ಗಳು ಅದಾರ, ಇವರೆಲ್ಲರೂ ಜೊತೆಗೂಡಿ ಈ ಅನ್ಯಾಯದ ಪರವಾಗಿ ಹೋರಾಟ ಮಾಡಬೇಕು. ಈ ಭಾಗದ ಜನರಿಗೆ ನ್ಯಾಯ ಇಸ್ಕೊಡಬೇಕು ಅಂತ ನಾವು ನಮ್ಮ ಸಣ್ಣ ಕೈಯಿಂದ ಹೋರಾಟವನ್ನು ಮಾಡ್ತಾ ಇದ್ದೀವಿ. ಈ ಹೋರಾಟಕ್ಕೆ ಎಲ್ಲರೂ ಬೆಂಬಲ ನೀಡಬೇಕು ಮತ್ತು ನ್ಯಾಯವನ್ನು ನಮಗೆ ಕೊಡಬೇಕು. ಈ ಭಾಗಕ್ಕೆ ನ್ಯಾಯ ಕೊಡಬೇಕಂತ ನಾವು ಹೋರಾಟ ಮಾಡ್ತಾ ಇದ್ದೀವಿ.